ಉಡುಪಿ, ಕುಂದಾಪುರ ಮತ್ತು ಬೈಂದೂರಿನ ಎಲ್ಲ ಸದಸ್ಯರಿಗೆ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸಿಕೊಳ್ಳುತ್ತಾ ಶ್ರೀ ನಂದಿಕೇಶ್ವರನನ್ನು ಸ್ಮರಿಸಿಕೊಳ್ಳುತ್ತಾ ಈ ಭಾಗದ ಆರಾಧ್ಯ ದೇವತೆ ಆದ ಶ್ರೀ ಮೂಕಾಂಬಿಕೆಯನ್ನು ನೆನಪಿಸಿಕೊಳ್ಳುತ್ತಾ ಈ ಒಂದು ಬೈಂದೂರು ಅಭಿವೃದ್ಧಿಯ ಪರಿಕಲ್ಪನೆಯ ಅಡಿಯಲ್ಲಿ ಈ ಒಂದು ಉತ್ಸವವನ್ನು ರಚಿಸಿರುವಂಥ ಈ ಭಾಗದ ಶಾಸಕರಿಗೆ ಮೊದಲನೇದಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಉತ್ಸವವನ್ನು ಮಾಡಿ ತದನಂತರ ಈ ದಿನದಂದು ಬೈಂದೂರು ಉತ್ಸವ ಅನ್ನುವ ರೀತಿಯಲ್ಲಿ ವಿಶೇಷವಾಗಿ ಒಂದು ನಮ್ಮ ಈ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಜಾತ್ರೆಯ ರೂಪದಲ್ಲಿ ಕಲ್ಪಿಸಿಕೊಟ್ಟಂಥ ಈ ಗುರುರಾಜ್ ಗಂಟಿಹೊಳಿಯವರು ಉತ್ತಮವಾದ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಕ್ಷಿಯಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ದೈವ ನರ್ತಕರ ಸಂಘಟನೆಯನ್ನು ಈ ಭಾಗಕ್ಕೆ, ಯಾಕೆಂದರೆ ಮೊದಲನೇದಾಗಿ ಕರಾವಳಿ ಭಾಗ ಅಂದರೆ ದೈವದ ನೆಲೆಬೀಡು ಆಗಿರುವ ಈ ಒಂದು ಕರಾವಳಿ ಭಾಗದಲ್ಲಿ ಕರಾವಳಿ ಅಂದ ತಕ್ಷಣ ಸಮುದ್ರ ಎಂದುಕೊಳ್ಳುವವರೇ ಜಾಸ್ತಿ. ಸಮುದ್ರ ಕರಾವಳಿ ಅಂದರೆ ಅಲ್ಲ, ಇಲ್ಲಿ ಸಮುದ್ರ ಭಾಗದಲ್ಲಿ ದೈವ ನೆಲೆಬೀಡು ಅನ್ನುವಂಥದ್ದು ಸಂಪೂರ್ಣವಾಗಿ ಗುರುತಿಸಲಿಕ್ಕೆ ಸಾಕ್ಷಿಯಾಗಿದೆ ಈ ಒಂದು ಕಾರ್ಯಕ್ರಮ. ದೈವ ನರ್ತಕರ ಸಂಘದ ಅಧ್ಯಕ್ಷನಾಗಿ ನನಗೂ ಕೂಡ ಆಹ್ವಾನಿಸಿ, ಹಾಗೆ ನಮ್ಮ ಸಂಘಟಕರಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ಸದಸ್ಯರು, ಈಗಾಗಲೇ ನಮ್ಮ ಸಂಘಟನೆಯಲ್ಲಿ 130 ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಬಂಧುಗಳೇ. ಇನ್ನು ಸಾಕಷ್ಟು ಜನ ದೈವ ನರ್ತಕರು ಈ ಭಾಗದಲ್ಲಿ ಇದ್ದಾರೆ. ದೇವರ ನರ್ತಕರ ಸಂಘ ಅಂದರೆ ಬೈಂದೂರಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಕುಂದಾಪುರ ವಲಯಕ್ಕೂ ಕೂಡ ಸೀಮಿತ ಇರಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಯನ್ನು ಪ್ರಪ್ರಥಮ ಬಾರಿ ದೈವ ನರ್ತಕರ ಸಂಘ ಕುಂದಾಪುರ ಮತ್ತು ಬೈಂದೂರು ವಲಯ ಎಂದು ಸರ್ಕಾರ ಮಟ್ಟದಲ್ಲಿ ರಿಜಿಸ್ಟರ್ ಮಾಡಿ ಬೈಲಗಳನ್ನು ಸೃಷ್ಟಿಸಿ, ಆ ಬೈಲದ ನೇಮದಂತೆ ನಾವುಗಳು ಶುದ್ಧ ಅಂದರೆ ನೇಮದಿಂದ ಸಂಘಟನೆ ಯಾವ ರೀತಿಯಲ್ಲಿ ಹೋಗಬೇಕು, ಸಂಘಟನೆಯಲ್ಲಿ ಶಿಸ್ತುಬದ್ಧವಾದ ಕ್ರಮಗಳನ್ನು ಯಾವ ರೀತಿ ಜರುಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು 5 ತಿಂಗಳ ಹಿಂದೆ ಸಂಘಟನೆ ರೂಪಿಸಿರುತ್ತೇವೆ. ಆದರೆ ಪ್ರಪ್ರಥಮವಾಗಿ ನಮಗೆ ಬಲವಾಗಿ ಒಂದು ಹೇಳಿಕೆ ಅಂದರೆ ನಮಗೆ ಕರೆದಿರುವವರು ಈ ಭಾಗದ ಶಾಸಕರು. ನಮಗೆ ಈ ಭಾಗಕ್ಕೆ ಒಂದು ಕರೆದು ದೈವ ನರ್ತಕರ ಸಂಘಟನೆ ಒಂದು ಆಗಿದೆ. ಸಂಘಟನೆಯಲ್ಲಿ ಈ ಪೂಜ್ಯರು ಬರ್ತಾ ಇದ್ದಾರೆ. ಪೂಜ್ಯರ ಒಂದು ಅನುಗ್ರಹ ಪಡೀಲಿಕ್ಕೆ ಒಂದು ಅವಕಾಶ ಇದೆ. ನೀವು ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವವರೇ ಅಂತೇಳಿ ಹೇಳಿ ಅವರು ನಮಗೆ ಕಿವಿ ಮಾತನ್ನು ಅಂದರೆ ಕರೆ ಮೂಲಕ ತಿಳಿಸಿರ್ತಾರೆ. ಗುರುರಾಜ್ ಗಂಟಿಹೊಳಿಯ ಹಿಂಬಾಲ ಅಂದರೆ ಅವರು ಸಂಯೋಜಕರು. ಆ ಸಂದರ್ಭದಲ್ಲಿ ಇಂಥ ಅವಕಾಶಗಳನ್ನು ನಮಗೆ ಎಲ್ಲಿ ಸಿಗ್ತದೆ, ನಮ್ಮ ಭಾಗ್ಯ. ಯಾಕೆಂತಾದರೆ ನಮಗೆ ಈ ಸಂಘಟನೆ ಉದ್ಘಾಟನೆ ಆಗಿ ಹತ್ತಿರ ಒಂದು 5 ತಿಂಗಳಾಗಿದ್ದಷ್ಟೇ. ಈಗಾಗಲೇ ಕೆಲವೊಂದಿಷ್ಟು ಜನ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಇನ್ನೂ ಪಾತ್ರಗಳಿಗೆ ಕೆಲವರಿಗೆ ಗಮನಕ್ಕೆ ಬಂದಿರುವುದಿಲ್ಲ. ಅವರು ಕೂಡ ಈ ಮೂಲಕ ಗಮನ ಕೊಟ್ಟು ಮುಂದೆ ತಾವುಗಳು ನಮ್ಮ ಸಂಘಟನೆಯಲ್ಲಿ ಬೇಕಾಗುವ ದಾಖಲೆಗಳನ್ನು ನೀಡಿ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಬೇಕು. ಮುಂದೆ ಸರ್ಕಾರದ ಸೌಲಭ್ಯ ಸಿಗುವುದರಲ್ಲಿ ತಾವುಗಳು ಭಾಗ್ಯರಾಗಿರಬೇಕು. ಯಾಕೆಂತಾದರೆ ಈ ಒಂದು ಕಾರ್ಯ ನಮ್ಮನ್ನು ಕರೆದು ಆ ಒಂದು ಹೆಗ್ಡೆಯವರ ಒಂದು ಸನ್ಮಾನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವರು. ನಮ್ಮ ಎಲ್ಲ ಈವರೆಗೆ ಇದ್ದಂಥ ದೈವ ನರ್ತಕರಿಗೆ ಅವರಿಗೊಂದು ಸನ್ಮಾನ ನಮ್ಮ ಮುಖಾಂತರ ಸಂಘದ ಪರವಾಗಿ ಆಗಬೇಕನ್ನುವ ನಿಟ್ಟಿನಲ್ಲಿ ನಮಗೆ ಅವಕಾಶ ನೀಡಿದಂಥ ಸನ್ಮಾನ್ಯ ಈ ಭಾಗದ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರಿಗೆ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಹಾಗೆ ಈ ಒಂದು ಆಯೋಜಿಸಿರೋ 3 ದಿನದ ಬೈಂದೂರು ಉತ್ಸವ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ. ಉತ್ಸವದಲ್ಲಿ ಏನೇನು ಇರ್ತದೆ ಅನ್ನುವಂಥದ್ದು ಗ್ರಾಮ ಮಟ್ಟದಲ್ಲಿ ಮಾಡಿ ಅವರು ಕೂಡ ಎಲ್ಲ ಗ್ರಾಮದಲ್ಲೂ ತೋರಿಸಿರ್ತಾರೆ. ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖಾ ವರ್ಗದವರು ಎಲ್ಲ ರೀತಿಯ ಉಪಕರಣಗಳು ಬರ್ತದೆ ಅನ್ನುವಂಥದ್ದು ಗ್ರಾಮದಲ್ಲಿ ತೋರಿಸಿರ್ತಾರೆ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಂಘಟನೆ ಒಂದಾಗಿದೆ, ಸಂಘಟನೆಯಲ್ಲಿ ದಾಖಲಾತಿ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸೌಲಭ್ಯಗಳು ಆರೋಗ್ಯ ವಿಮೆ ಆಗಿರ್ಬೋದು, ಸರ್ಕಾರದ ಒಂದು ಮಾಸಾಸನ ಇರ್ಬೋದು, ಸರ್ಕಾರದ ಏನೇ ಒಂದು ಅನುದಾನಕ್ಕೂ ಕೂಡ ಇದೊಂದು ಸಂಘಟನೆಯಿಂದ ಸೌಲಭ್ಯ ಪಡೆದುಕೊಳ್ಳಿಕ್ಕಾಗ್ತದೆ. ಅದನ್ನು ಕೂಡ ತಾವುಗಳು ಬಂದು ಈ ವಿಚಾರಗಳನ್ನು ತಿಳ್ಕೊಂಡು ಅದು ಮನೆಯವರಲ್ಲಿ ಪಾತ್ರಗಳು ಯಾರಾದರೂ ದೈವ ನರ್ತಕರಿದ್ದರೆ ತಿಳಿಸಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ನನಗೆ ಈ ಅವಕಾಶವನ್ನು ನೀಡಿದಂಥ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.